ರಾತ್ರಿ ನನ್ನನ್ನು ಯಾರೂ ಇಲ್ಲದ ಸ್ಥಳಕ್ಕೆ ಬಲವಂತವಾಗಿ ಕರೆದುಕೊಂಡು ಹೋಗಿ ನನ್ನ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪಿಯನ್ನು ಬಂಧಿಸುವಲ್ಲಿ ಹಳೇಬೀಡು ಠಾಣೆಯ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಬೇಲೂರು ತಾಲೂಕಿನ ಹಳೇಬೀಡು ಪೊಲೀಸ್ ಠಾಣಾ ವ್ಯಾಪ್ತಿಯ ನೊಂದ ಸಂತ್ರಸ್ತೆ ತಮ್ಮ ಅಳಲನ್ನು ತೋಡಿಕೊಂಡರು. ಏನ್ ಮಾಡಿದೆ, ತಳ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಲ್ಸಿದ್ದೆ ಸರ್. ಆಮೇಲೆ ನಾನು ಕಸ್ಟಮರ್ ಬಂದ್ರು, ಡೈಲಿ ಬರೋ ತರ ಕಸ್ಟಮರ್ ಬಂದ್ರು. ಹಣ ನಿಮಗೆ ಏನಾದ್ರು ಗಾಡಿ ರಿಪೇರಿ ಬರುತ್ತಾ ಅಂತ ನಾನು ಕೇಳಿದೆ ಸರ್. ಅವ್ರನ್ನ ಕೇಳೋವತ್ತಿಗೆ ಇಲ್ಲ ಅಂತ ಯಾಕೆ ಅಂದ್ರು. ಹಣ ನನ್ನ ಗಾಡಿ ಹಿಂಗಾಗಿದೆ, ಕೆಟ್ಟೋಗ್ಬಿಟ್ಟಿದೆ, ಬನ್ನಿ ರಿಪೇರಿ ಮಾಡ್ಕೊಡಿ, ಬರೋದೇ ಆದ್ರೆ ರಿಪೇರಿ ಮಾಡ್ಕೊಡಿ ಅಂತ ಅಂದೆ ಸರ್. ಟ್ರೈ ಮಾಡಿದ್ರು, ಸ್ಟಾರ್ಟ್ ಆಗಲಿಲ್ಲ ಸರ್. ಆದ ಕಾರಣ ಆಮೇಲೆ ಗಿರೀಶ್ ಅನ್ನೋರು ಬಂದ್ರು ಸರ್. ಗಿರೀಶ್ ಅನ್ನೋರು ಬಂದು ಹಣ ನಿಮಗೆ ಏನಾದ್ರು ಪರಿಚಯ ಇತ್ತಲ್ಲ, ಗಿರೀಶ್ ಅನ್ನೋರ್ನ ಕೇಳಿದೆ ನಾನು, ಹಣ ನಿಮಗೇನಾರು ಮೆಕ್ಯಾನಿಕ್ ಗೊತ್ತಾ ಅಂತ ಕೇಳಿದೆ ನಾನು. ಕೇಳೋವತ್ತಿಗೆ ಅವ್ರು ಹೇಳಿದ್ರು ಇಲ್ಲ ಅಂತ ಅಂದ್ರು. ಯಾಕೆ ಏನಾಗಿದೆ ಅಂತ ಕೇಳಿದ್ರು ನನ್ನ. ಕೇಳೋವತ್ತಿಗೆ ಹಿಂಗೆ ಗಾಡಿ ಕೆಟ್ಟೋಗ್ಬಿಟ್ಟಿದೆ ಅಂದ್ರು. ಬಾಂದಿ ನಾನೇ ಸರ್ ಮಾಡ್ಕೊಡ್ತೀನಿ ಅಂತ ಅವರು 1/4 ಗಂಟೆವರೆಗೂ ಟ್ರೈ ಮಾಡಿದ್ರು, ಸ್ಟಾರ್ಟ್ ಆಗಲಿಲ್ಲ ಸರ್. ನನ್ನ ಜೊತೆ ಇದ್ದ ಹುಡುಗಿಗೆ ನಾನು ಹಿಂಗಂದೆ ಪ್ರೀತಿ ಏನು ಮಾಡೋದು, ಹೆಂಗೆ ಮನೆಗೆ ಹೋಗೋದು, ಸಂಜೆ ಕೆಲಸ ಬಿಟ್ಟಾದ್ಮೇಲೆ ಕತ್ಲೆ ಆಗುತ್ತೆ, ಮನೆಗೆ ಹೋದ್ರೆ ಲೇಟಾಗಿ ಹೋದ್ರೆ ಮನೆಗೆ ಬೈತಾರೆ ಅಂತ ಮಾತಾಡ್ತಿದ್ದು ಸರ್. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ನಾನು ಬೇಲೂರು ತಾಲೂಕಿನ ಹಗರ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ನಾನು ಫೆಬ್ರವರಿ 28ರಂದು ರಾತ್ರಿ 8 ಗಂಟೆ ಸುಮಾರಿಗೆ ಪರಿಚಿತನೇ ಆಗಿರುವ ಚಿಕ್ಕೂರು ಹೊಸಳ್ಳಿ ಗ್ರಾಮದ ಪರಿಚಿತನೇ ಆಗಿರುವ ಗಿರೀಶ್ ಎಂಬ ವ್ಯಕ್ತಿ ಮನೆಗೆ ಡ್ರಾಪ್ ಮಾಡುವ ನೆಪದಲ್ಲಿ ಕರೆದುಕೊಂಡು ಬಂದು ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಎಂದು ದೂರಿದರು. ಈ ಬಗ್ಗೆ ಹಳೇಬೀಡು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಈ ಬಗ್ಗೆ ಹಳೇಬೀಡು ಪೊಲೀಸರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಅತ್ಯಾಚಾರ ನಡೆದ ಸ್ಥಳದಲ್ಲಿ ಘಟನೆ ನಡೆದಾಗ ಸ್ಥಳೀಯರು ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೆ ಹಳೇಬೀಡು ಪೊಲೀಸರು ಆತನನ್ನು ಕೇವಲ 10 ನಿಮಿಷ ಪೊಲೀಸ್ ಠಾಣೆಯಲ್ಲಿ ಇಟ್ಟುಕೊಂಡು ಬಿಡುಗಡೆ ಮಾಡಿ ಕಳುಹಿಸಿದ್ದಾರೆ ಎಂದರು. ಅತ್ಯಾಚಾರಕ್ಕೆ ಒಳಗಾದ ಸಂತ್ರಸ್ತೆ ಪತಿ ಮಾತನಾಡಿ, ಪ್ರಕರಣದ ಬಗ್ಗೆ ಎಸ್ಪಿ, ಡಿವೈಎಸ್ಪಿ ಅವರಿಗೂ ದೂರು ನೀಡಲಾಗಿದೆ. ಆದರೆ ಈವರೆಗೆ ಕೇವಲ ತನಿಖೆ ಹಂತದಲ್ಲಿ ಇದೆ ಎಂದು ಹೇಳಿ ಪ್ರಕರಣವನ್ನು ಮುಚ್ಚಿಹಾಕು ಹುನ್ನಾರ ಮಾಡಿದ್ದಾರೆ ಎಂದು ದೂರಿದ ಅವರು, ಕೂಡಲೇ ಅತ್ಯಾಚಾರಿಯನ್ನು ಬಂಧಿಸಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ವಿಫಲ ಆಗಿದ್ದಾರೆ. ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಫೋನ್ ನಂಬರ್ ಕೊಟ್ಟೋದ್ರು ಸರ್. ಆಮೇಲೆ ಒಂದು ಸ್ವಲ್ಪ ನನ್ನ ಡ್ಯೂಟಿ ಮುಗೀತು ಸರ್. ನನ್ನ ಡ್ಯೂಟಿ ಮುಗ್ದಾದ್ಮೇಲೆ ನಾನೇನಂದೆ, ಅಣ್ಣ ಬಿಡ್ತೀರಾ ಇಲ್ವಾ, ನಾನು ಬಸ್ಸಿಗೆ ಹೋಗ್ತೀನಿ, ಕತ್ಲಾಗುತ್ತೆ, ಮಲ್ ಬೈತಾರೆ ಅಂತ ಅನ್ನೋದು. ಇಲ್ಲಾಕ ಬಂದೆ ಅಂತೇಳಿ ಒಂದು 10 ನಿಮಿಷ ಬಂದ್ರು ಸರ್. ಅಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡೋದ್ರು ಸರ್. ಆಮೇಲೆ ಕರ್ಕೊಂಡೋಗಿ ಅರ್ಧ ದೂರದಲ್ಲಿ ನಿಲ್ಸ್ಬಿಟ್ಟು, ಅಕ್ಕ ಒಂದು 10 ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಹೋದ್ರು ಸರ್. ಅವರು ಅಲ್ಲಿ ನಿಲ್ಸ್ಬಿಟ್ಟು ನಾನು ಹೋದ್ರು. ಆಮೇಲೆ ಸರ್ ಸುಮಾರು 7:15 ಬರ್ನೇ ಇಲ್ಲ ಸರ್. ನಂದು 6:30 ಡ್ಯೂಟಿ ಬಿಟ್ಟಿದ್ದು, 7:15 ಅವ್ರು ಬರ್ನೇ ಇಲ್ಲ ಸರ್. ಅಲ್ಲಿ ನಿಲ್ಸೋದ್ರು. ಆಮೇಲೆ ಸುಮಾರು 7:20 ಆಯ್ತು ಸರ್. ಅವಾಗ ಬಂದ್ರು. ಅವಾಗ ಬಂದು ನಾನು ಬೇರೆಯವ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿದೆ, ಯಾಕೆ ಬಂದಿಲ್ಲ, ಬನ್ನಿ ಅಣ್ಣ, ನಾನು ಬೇರೆ ಇದ್ರಲ್ಲಾರು ಹೋಗ್ತೀನಿ, ಇಲ್ಲ ಬಿಡ್ತೀರಾ ಇಲ್ವಾ, ಡ್ರಾಪ್ ಕೊಡ್ತೀರಾ ಇಲ್ವಾ ಅಂತ ಮತ್ತೆ ಕೇಳ್ದವತ್ತಿಗೆ, ಇಲ್ಲ ನಾನು ಕೊಡ್ತೀನಿ, ಬಂದೆ ಅಕ್ಕ ಅಂತ ಹೇಳಿ ನಾನು 7:15 ಹೊತ್ತಿಗೆ 7:25 ಹೊತ್ತಿಗೆ ತಗೊಬಂದು ಅಗ್ರಲ್ಲಿ ಬಿಟ್ರು ಸರ್. ಆಮೇಲೆ ನಾನು ಮೊಬೈಲ್ ರಿಪೇರಿ ಕೊಟ್ಟಿದ್ನಲ್ಲ, ನಾನು ತಗೊಬಿಟ್ಟು ಆಟೋ ಸ್ಟ್ಯಾಂಡ್ ಹತ್ರ ನಿಂತಿದ್ದೆ. ಅಕ್ಕ ಯಾಕೆ ಹೋಗಿಲ್ವಾ ಅಂತ ಅಂದ್ರು. ಇಲ್ಲ ಅಣ್ಣ, ಆಟೋ ಸಿಕ್ಕಿಲ್ಲ, ಅಕ್ಕಂಗೆ ಹೋಗಿಲ್ಲ ಅಂತ ಅಂದ್ರು. ಆಗ ಯಾಕೆ ಬನ್ನಿ, ಇಲ್ಲ ಅಂದ್ರೆ ಬಿಟ್ಟಿದ್ರು. ಇಲ್ಲ ಬೇಡ ನಾನು ಆಟೋಗೆ ಹೋಗ್ತೀನಿ, ಹೋಗಿ ಸಾಕಿದೀವರೆಗೂ ಡ್ರಾಪ್ ಕೊಟ್ಟಿರಲ್ಲ ಅಂದ್ರೆ, ಇಲ್ಲ ಬನ್ನಿ ಅಕ್ಕ, ನಮ್ಗೆ ನಿಮ್ಮ ಅಣ್ಣ ಸಮಾನ ಅಂತ ಅಂದು ಹತ್ತಿಸ್ಕೊಂಡು ಬಿಡ್ತೀನಿ ಬನ್ನಿ ಅಂತೇಳಿ ಹಿಂಸೆ ಕೊಟ್ಟು ಹತ್ತಿಸ್ಕೊಂಡು ಹೋಗಿ ಸರ್. ಹತ್ತಿಸ್ಕೊಂಡು ಹೋಗಿ ಕಾವಲಲ್ಲಿ ನಿಲ್ಸಿದ್ರು ಸರ್. ಕಾವಲ ಹತ್ರ ನಿಲ್ಸಿದ್ರು. ಯಾಕೆ ನಿಲ್ಸಿರಿ ಅಂತ ಅಂದೆ. ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು, ನಾಳೆ ಮಾತಾಡ್ರಂದ್ರಿ, ಅಣ್ಣ ಪ್ಲೀಸ್ ನಿಮ್ ದಮ್ಮೆ ಅಂತಿನಲ್ರಿ, ಮನೆ ತಗ ಡ್ರಾಪ್ ಮಾಡಿ ಮಲ್ಲಿ ಬಾಯಿ ಬಂದಂಗೆ ಬೈತಾರೆ, ಇಷ್ಟೋ ಕತ್ಲೆಲ್ಲಿ ಹೋಗ್ತಾ ಇದೀನಲ್ಲ ಅಂತ ಹೇಳಿ ಅಂತ ಅಂದ್ರೆ, ಇಲ್ಲ ಮಾತಾಡ್ಬೇಕು, 5 ನಿಮಿಷ ಮಾತಾಡ್ತೀನಿ ಅಂತಂದ್ರೆ, ಏನ್ ಮಾತಾಡ್ತೀರಾ ಅಂತ ಅಂದ್ರೆ, ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನೀವು ನನಗೆ ಬೇಕು ಅಂತ ಅಂದ್ರು ಸರ್. ಹಾಗೆ ಅಣ್ಣ ಈ ಥರ ಎಲ್ಲ ಮಾತಾಡಬೇಡಿ, ನನಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ನನ್ನ ಗಂಡ ಇದ್ದಾರೆ ಅಂತ ಅಂದ್ರೆ, ನಿನ್ನಂತಾರೆ ಎಷ್ಟು ಜನ ಬೇಕು ಒಲೆಯರು, 1,000 ಕೊಟ್ಟರೆ ಒಲೆಯರು ಎಷ್ಟು ಜನ ಬೇಕು ಅಂತೇಳಿ ಒಂಥರ ಕೆಟ್ಟದಾಗಿ ಮಾತಾಡಿದ್ರು ಸರ್ ನನ್ನ ಹತ್ರ. ಹಂಗೆ ಅಂದಾಗ ಅದಕ್ಕೆ ಬೇಕೇ ಬೇಕು ಅಂತ, ಇಲ್ಲ ನಾನು ಆ ಥರ ಅಲ್ಲ ಅಂತ ಅಂದರೆ ನನ್ನನ್ನು ಬಾಯಿ ಮುಚ್ಕೊಂಡು ಕಾಡೊಳಗೆ ಕೇಳ್ಕೊಂಡು ಹೋಗಿದ್ರು ಸರ್. ನನ್ನನ್ನು ಹೇಳ್ಕೊಂಡೋಗಿ ಅತ್ಯಾಚಾರ ಮಾಡಿದ್ರು ಸರ್. ನನ್ನನ್ನು ಮಾಡಿದಾಗ ನಾನು ಅದೆಲ್ಲ ಆದಾಗ ನಾನು ಹೇಳಿದೆ, ಈ ಥರ ಎಲ್ಲ ಮಾಡ್ತೀರ, ನೀವು ಅಕ್ಕ ತಂಗಿಯರಿಲ್ವಾ, ನಿಮಗೆ ಅಕ್ಕ ತಂಗಿಯರಿಲ್ವಾ, ನಿಮಗೆ ನಾನು ನಿಮ್ಮ ತಂಗಿ ಥರ ಅಲ್ವಾ ಅಂತ ಹೇಳೋವತ್ತಿಗೆ ಅವ್ರು ಹೇಳಿದ್ರು, ಅಯ್ಯೋ 1,000 ಕೊಟ್ಟರು ನಿಮ್ಮಂತ ಒಳ್ಳೆಯವ್ರು ಎಷ್ಟು ಜನ ಬೇಕೆ, ನಾನು ಇಂಥದ್ರಲ್ಲಿ ಎಷ್ಟು ನೋಡ್ಬಿಟ್ಟಿದ್ದೀನಿ ಅಂತ
ಅಂದ್ರು ಸರ್ ಅವರು. ಹಂಗಂತ ಅಂದ್ರು. ಅದಕ್ಕೆ ಹಿಂಗೆಲ್ಲ ಮಾಡ್ತಿರಲ್ಲ ಪೊಲೀಸ್ನರಿಗೂ ನನ್ನ ಗಂಡಗೂ ಹೇಳ್ತೀನಿ ಅನ್ನೋದಿಗೆ ಇಷ್ಟೆಲ್ಲ ಪೊಲೀಸ್ನರ ದುಡ್ಡು ಕೊಟ್ರೆ ಇಂಥ ಕೇಸ್ಗಳನ್ನ ಎಷ್ಟೋ ಮುಚ್ಚಾಕ್ತೀನಿ ಅಂತ ಅಂದ ಸರ್ ಅವರು. ಹಂಗಂತ ಅಂದಾಗ ಹಿಂಗೆಲ್ಲ ಮಾಡ್ತೀಯಲ್ಲ ಅಂತ ಒಂದು 2 ಮಂದಿ ಬೈದೆ ಸರ್. ಬೈಯೋ ಹೊತ್ತಿಗೆ ಕೈಗೂ ಕಾಲಿಗೂ ಸಖತ್ತು ಹೊಡೆದ ಸರ್. ಅವನು 2 ಕಾಲಿಗೂ 2 ಕೈಗೂ ಸಖತ್ತಾಗಿ ಹೊಡೆದ ಸರ್. ಈ ಥರ ಎಲ್ಲ ಮಾಡ್ತೀಯಲ್ಲ, ಈ ಥರ ಎಲ್ಲ ಹೊಡಿತೀಯಲ್ಲ, ಬಾ ನನ್ನ ಗಂಡು ಹೇಳ್ತೀನಿ ಅಂತ ಎದ್ದು ಓಡ್ ಬರ್ತಾ ಇದ್ದೆ ಸರ್. ತಲೆಗೆ ಹಿಂಗಡಿಯಿಂದ ಬಂತು, ಯಾವ್ದ್ರಲ್ಲಿ ಕತ್ಲೆ ಗೊತ್ತಾಗ್ಲಿಲ್ಲ ಸರ್, ಯಾವ್ದ್ರಲ್ಲಿ ಹೊಡೆದ ಅಂತ ಗೊತ್ತಿಲ್ಲ ಸರ್. ಈ ಥರ ಹೊಡೆದಿದ್ದಾನೆ ಸರ್ ನಮಗೆ, ಈ ಥರ ಹೊಡೆದಿರೋದು ಸರ್ ನನಗೆ. ಅಷ್ಟೇ ಸರ್, ನನ್ನ ಪ್ರಜ್ಞೆನೇ ಇರಲಿಲ್ಲ ಸರ್. ಅವಾಗ ಯಾರೋ ಪಾಪ ದಾರಿಲಿ ಬರೋರು ನನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿರೋದು ಸರ್. ನನಗೆ ಎಲ್ಲೂ ನ್ಯಾಯ ಕೊಟ್ಟಿಲ್ಲ ಸರ್. ನಾನು ಎಲ್ಲೋದ್ರೂ ಪೊಲೀಸ್ನವ್ರ ಹತ್ರ ಹೋದ್ರು ಏನೋ ಒಂಥರ ನಾಳೆ ನಾಡ್ದು ಅಂತ ಈ ಥರ ಹೇಳ್ತಾರೆ. ಅವ್ರದ್ದು ಯಾರು ಕ್ರಮ ತಗೊಂಡಿಲ್ಲ ಸರ್. ನನ್ನ ಕೇಸ್ ದಯವಿಟ್ಟು ನ್ಯಾಯ ಕೊಡಿಸಿ ಸರ್. ಇಲ್ಲಿ ಬಂದಿದ್ದೀನಿ. ಯಾಕೆ ನಿಲ್ಸಿರಿ ಅಂತ ಅಂದೆ. ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡಬೇಕು. ಏನು ಮಾತಾಡಬೇಕು? ನಾಳೆ ಮಾತಾಡ್ರಂತ್ರಿ. ಅಣ್ಣ ಪ್ಲೀಸ್ ನಿಮ್ಮ ತಮ್ಮ ತಿನ್ನಲ್ರಿ, ಮನೆ ತನಕ ಡ್ರಾಪ್ ಮಾಡಿ ಮಲ್ಲಿ ಬಾಯಿ ಬಂದಂಗೆ ಬೈತಾರೆ, ಇಷ್ಟೋ ಕತ್ಲೆಲ್ಲಿ ಹೋಗ್ತಾ ಇದ್ದೀನಲ್ಲ ಅಂತ ಹೇಳಿ ಅಂತ ಅಂದರೆ, ಇಲ್ಲ ಮಾತಾಡ್ಬೇಕು, 5 ನಿಮಿಷ ಮಾತಾಡ್ತೀನಿ ಅಂತಂದ್ರೆ. ಏನು ಮಾತಾಡ್ತೀರಾ ಅಂತ ಅಂದರೆ, ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನೀವು ನನಗೆ ಬೇಕು ಅಂತ ಅಂದ್ರಿ ಸರ್. ಹಾಗೆ ಅಣ್ಣ ಈ ಥರ ಎಲ್ಲ ಮಾತಾಡಬೇಡಿ, ನನಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ನನ್ನ ಗಂಡ ಇದ್ದಾರೆ ಅಂತ ಅಂದರೆ, ನಿನ್ನಂತಾರೆ ಎಷ್ಟು ಜನ ಬೇಕು ಒಲೆಯರು? 1,000 ಕೊಟ್ಟರೆ ಒಲೆಯರು ಎಷ್ಟು ಜನ ಬೇಕು ಅಂತೇಳಿ ಒಂಥರ ಕೆಟ್ಟದಾಗಿ ಮಾತಾಡಿದ್ರು ಸರ್ ನನ್ನ ಹತ್ರ. ಹಂಗೆ ಅಂದಾಗ ಅದಕ್ಕೆ ಬೇಕೇ ಬೇಕು ಅಂತ. ಇಲ್ಲ ನಾನು ಆ ಥರ ಅಲ್ಲ ಅಂತ ಅಂದರೆ ನನ್ನನ್ನು ಬಾಯಿ ಮುಚ್ಕೊಂಡು ಕಾಡೊಳಗೆ ಕೇಳ್ಕೊಂಡು ಹೋಗಿದ್ರು ಸರ್. ನನ್ನನ್ನು ಹೇಳ್ಕೊಂಡೋಗಿ ಅತ್ಯಾಚಾರ ಮಾಡಿದ್ರು ಸರ್. ನನ್ನನ್ನು ಮಾಡಿದಾಗ ಅದೆಲ್ಲ ಆದಾಗ ನಾನು ಹೇಳಿದೆ, ಈ ಥರ ಎಲ್ಲ ಮಾಡ್ತೀರ, ನೀವು ಅಕ್ಕ ತಂಗಿಯರಿಲ್ವಾ? ನಿಮಗೆ ಅಕ್ಕ ತಂಗಿಯರಿಲ್ವಾ? ನಿಮಗೆ ನಾನು ನಿಮ್ಮ ತಂಗಿ ಥರ ಅಲ್ವಾ ಅಂತ ಹೇಳೋ ಹೊತ್ತಿಗೆ ಅವ್ರು ಹೇಳಿದ್ರು, ಅಯ್ಯೋ 1,000 ಕೊಟ್ಟರು ನಿಮ್ಮಂತ ಒಲೆಯರು ಎಷ್ಟು ಜನ ಬೇಕೇ, ನಾನು ಇಂಥದ್ರಲ್ಲಿ ಎಷ್ಟು ನೋಡ್ಬಿಟ್ಟಿದ್ದೀನಿ ಅಂತ ಅಂದ್ರು ಸರ್ ಅವರು. ಹಂಗಂತ ಅಂದ್ರು. ಅದಕ್ಕೆ ಹಿಂಗೆಲ್ಲ ಮಾಡ್ತಿರಲ್ಲ ಪೊಲೀಸ್ನರಿಗೂ ನನ್ನ ಗಂಡಗೂ ಹೇಳ್ತೀನಿ ಅನ್ನೋದಿಗೆ ಇಷ್ಟೆಲ್ಲ ಪೊಲೀಸ್ನರ ದುಡ್ಡು ಕೊಟ್ರೆ ಇಂಥ ಕೇಸ್ಗಳನ್ನ ಎಷ್ಟೋ ಮುಚ್ಚಾಕ್ತೀನಿ ಅಂತ ಅಂದ ಸರ್ ಅವರು. ಹಂಗಂತ ಅಂದಾಗ ಹಿಂಗೆಲ್ಲ ಮಾಡ್ತೀಯಲ್ಲ ಅಂತ ಒಂದು 2 ಮಂದಿ ಬೈದೆ ಸರ್. ಬೈಯೋ ಹೊತ್ತಿಗೆ ಕೈಗೂ ಕಾಲಿಗೂ ಸಖತ್ತು ಹೊಡೆದ ಸರ್. ಅವನು 2 ಕಾಲಿಗೂ 2 ಕೈಗೂ ಸಖತ್ತಾಗಿ ಹೊಡೆದ ಸರ್. ಈ ಥರ ಎಲ್ಲ ಮಾಡ್ತೀಯಲ್ಲ, ಈ ಥರ ಎಲ್ಲ ಹೊಡಿತೀಯಲ್ಲ, ಬಾ ನನ್ನ ಗಂಡು ಹೇಳ್ತೀನಿ ಅಂತ ಎದ್ದು ಓಡ್ ಬರ್ತಾ ಇದ್ದೆ ಸರ್. ತಲೆಗೆ ಹಿಂಗಡಿಯಿಂದ ಬಂತು, ಯಾವ್ದ್ರಲ್ಲಿ ಕತ್ಲೆ ಗೊತ್ತಾಗ್ಲಿಲ್ಲ ಸರ್, ಯಾವ್ದ್ರಲ್ಲಿ ಹೊಡೆದ ಅಂತ ಗೊತ್ತಿಲ್ಲ ಸರ್. ಈ ಥರ ಹೊಡೆದಿದ್ದಾನೆ ಸರ್ ನಮಗೆ, ಈ ಥರ ಹೊಡೆದಿರೋದು ಸರ್ ನನಗೆ. ಅಷ್ಟೇ ಸರ್, ನನ್ನ ಪ್ರಜ್ಞೆನೇ ಇರಲಿಲ್ಲ ಸರ್. ಅವಾಗ ಯಾರೋ ಪಾಪ ದಾರಿಲಿ ಬರೋರು ನನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿರೋದು ಸರ್. ನನಗೆ ಎಲ್ಲೂ ನ್ಯಾಯ ಕೊಟ್ಟಿಲ್ಲ ಸರ್. ನಾನು ಎಲ್ಲೋದ್ರೂ ಪೊಲೀಸ್ನವ್ರ ಹತ್ರ ಹೋದ್ರು ಏನೋ ಒಂಥರ ನಾಳೆ ನಾಡ್ದು ಅಂತ ಈ ಥರ ಹೇಳ್ತಾರೆ. ಅವ್ರದ್ದು ಯಾರು ಕ್ರಮ ತಗೊಂಡಿಲ್ಲ ಸರ್. ನನ್ನ ಕೇಸ್ ದಯವಿಟ್ಟು ನ್ಯಾಯ ಕೊಡಿಸಿ ಸರ್. ಇಲ್ಲಿ ಬಂದಿದ್ದೀನಿ. ಒಂದು ಅರ್ಜಿ ಕೊಟ್ಟಿದ್ದಾರೆ. ಈ ಅರ್ಜಿಲಿ ಇಲ್ಲಿ ಏನು ಹೇಳಿದ್ರು ಅದನ್ನ ಬರೆದಿಲ್ಲ, ಬೇರೆ ರೀತಿ ಬರೆದ್ಬಿಟ್ಟು ಇದಕ್ಕೆ ಸೈನ್ ಮಾಡಿ ಅಂತ ಹೇಳಿದ್ರು. ನಾವು ಏನಕ್ಕೆ ಈ ಥರ ಬರೆದಿದ್ದೀರಾ ಏನು ಅಂತ ಕೇಳಿದ್ರೆ, ಇಲ್ಲ ನೀವು ಸೈನ್ ಮಾಡ್ಕೊಬಿಟ್ಟು ಇದು ಮಾಡಿ, ಸುಮ್ಮನೆ ಯಾತಿಗೆ ಕೋರ್ಟಲ್ಲಿ ಅಲಿಯೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ನಿಮಗೆಲ್ಲ ಅಷ್ಟು ಖರ್ಚು ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಬರೀ ಹೇಳಿದ್ರೆ ಹೊರತು DSP ಅರಸೀಕೆರೆ ಅವರು ಈ ಥರ ಮಾಡಿ ಕೊಟ್ಟಿದ್ದಾರೆ ಪೇಪರ್ ನ್ಯೂಸ್. ಕಾಪಿ ಮತ್ತೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ, ಅದೇನು ಹೊರದಾಕಿದ್ರೆ ಅದು ಕೊಟ್ಟಿದ್ದಾರೆ. ಆದ್ರೂ ನೋಡಿ ಸರ್, ಇದು ನಾವು ಹೇಳಿಕೆ ಕೊಟ್ಟಿರೋದು, ನಮಗೆ ಕೊಟ್ಟಿರೋದು ಜೆರಾಕ್ಸ್, ಒಂದು ಚೂರು ಗೊತ್ತಿಲ್ಲ. ನೀವು ಕೊಟ್ಟಿರೋದು ಅದೇನ್ ಮಾಡಿದ್ರು ಅರ್ಜಿ ಏನ್ ಮಾಡಿದ್ರೆ ಅಂತ ಗೊತ್ತಿಲ್ಲ. ಅರಸೀಕೆರೆ ಅವ್ರು ತಗೊಂಡಿಲ್ಲ, ಸಕಲೇಶ್ಪುರದವರು ನಮ್ಮ ಹತ್ರ ಬಂದ್ಬಿಟ್ಟು ನ್ಯೂಸ್ ತಗೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಮೇಡಮ್ ಹತ್ರ ಬಂದು ಕೇಳೋ ಹೊತ್ತಿಗೆ, ಓ ಸರಿ ನಾ ಈ ಸ್ಥಳದಲ್ಲಿ ಮಾಡಿದಿರ ಅನ್ನೋದಕ್ಕೆ ನಮಗೆ ಕೊಟ್ಟಿದ್ದು ರಿಪೋರ್ಟ್. ಅವರು ಸಕಲೇಶ್ಪುರದವರಿಗೆ ರಿಪೋರ್ಟ್ ಕೊಟ್ಟರು, DSP ಗೆ ಮೇಡಮ್ ಕೊಟ್ಟಿದ್ದು.
ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ಹೇಳಿಕೆ ತಗೊಂಡಿದ್ದಾರೆ. ಅವ್ರು ಏನ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಹಳೆಬೀಡಲ್ಲಿ ಮತ್ತೆ ಅರಸೀಕೆರೆ ಅವರು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ ನಮಗೆ. ಅರಸೀಕೆರೆ ಅವರು ಹಳೆಬೀಡವ್ರು ಕೇಳಿದ್ರೆ ಈ ತರ ಜೆರಾಕ್ಸ್ ಕೊಡ್ತಾರೆ, ನಮಗೆ ಏನ್ ಇದ್ರಲ್ಲಿ ಬರ್ದಿರೋದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ತರ ಬರೆದು ನಮಗೆ ಜೆರಾಕ್ಸ್ ಮಾಡ್ಕೊಡ್ತಾರೆ. ಈ ತರ ಎಲ್ಲ ಕೊಟ್ಟಿದ್ದೀರ ಅನ್ನೋದಕ್ಕೆ ಇಲ್ಲಪ್ಪ ನಮಗೆ ನೀವೇ ಬರೋದು ಹಂಗೆ, ನಾವು ಕೋರ್ಟಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಕೋರ್ಟಲ್ಲಿ ಕೇಳೋ ಹೊತ್ತಿಗೆ ಕೋರ್ಟಲ್ಲಿ ಇನ್ನೇನ್ ಹೇಳ್ತಾರೆ, ನಾವು ಇಲ್ಲಿಂದ ಕಳಿಸಿದ್ರೆ ಚೆನ್ನಾಗಿ ನಮಗೆ ನ್ಯಾಯ ಕೊಡೋದು. ಅವರು ಏನು ಕೊಳಿಸೇ ಇಲ್ಲ ನಮಗೆ ಇಲ್ಲಿ ನ್ಯಾಯ. ಹಳೆಬೀಡಿಂದ ನಮಗೆ ಅರಸೀಕೆರೆ ಅವ್ರಿಗೆ ನಾನು ಹೇಳಿಕೆನೆ ಕೊಟ್ಟಿಲ್ಲ ಸರ್. ಅವರೇ ಬರ್ಕೊಂಡು ಅವರೇ ಸೈನ್ ಹಾಕ್ಸ್ಕೊಳಕ್ಕೆ ಅಂತ ನನ್ನ ಹತ್ರ ತಗೊಂಡ್ಬಂದ್ರು ಸರ್. ಅವತ್ತು ಹಳೆಬೀಡಲ್ಲಿ ನನ್ ಸೈನ್ ಹಾಕ್ಲಿಲ್ಲ ಸರ್. ಅವತ್ತು ನಾನು ಹಾಕಲ್ಲ ಅಂತ ಅಂದೆ. ನಾನು ಹೇಳಿಕೆನೆ ಕೊಟ್ಟಿಲ್ಲ, ಹೆಂಗ್ ಸೈನ್ ಹಾಕೋಣ ಅಂತ ಕೇಳಿದೆ, ಕ್ವಶನ್ ಮಾಡಿದೆ ಸರ್. ಅದಕ್ಕೆ ಹಿಂಗೆಲ್ಲ ಯಾಕೆ ಗುದ್ದಾಡ್ತೀರಾ, ಕೋರ್ಟ್ ಕಚೇರಿ ಅಂತ ಹೇಳಿ ಸುಮ್ನೆ ರಾಜಿ ಮಾಡ್ಕೊಬಿಡಿ ಅಂತ ಹೇಳಿದ್ರು ಸರ್ ಅವರು.